ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತುಸ್ ಟೈಲರಿಂಗ್ ಟ್ಯುಟೋರಿಯಲ್. ನೋಡಿರಿ, ಬ್ಲೌಸ್ ಎಲ್ಲ ಈ ರೀತಿ ನಾನು ಹೆಮ್ಮಿಂಗನ್ನು ಕೊಟ್ಟು ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡೀನಿ. ಈಗ ಇದಕ್ಕೆ ನಾನು ಸ್ಲೀವ್ ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ ನಿಮಗೆ. ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ನಾವು ಫ್ರಂಟ್ ಪಾರ್ಟನ್ನು ಬ್ಯಾಕ್ ಪಾರ್ಟನ್ನು ಎರಡೂ ಕರೆಕ್ಟಾಗಿ ಇಟ್ಕೋಬೇಕು. ನೋಡಿರಿ, ಇದು ಫ್ರಂಟ್ ಪಾರ್ಟ್. ಇಲ್ಲಿ ನಾನು ಮಾರ್ಕ್ ಹಾಕಿದ್ದೆ ಜಸ್ಟ್. ಇದು ಫ್ರಂಟ್ ಪಾರ್ಟ್, ಇದು ಬ್ಯಾಕ್ ಪಾರ್ಟ್. ಇದು ಬ್ಯಾಕ್ ಪಾರ್ಟ್, ನಿಮ್ಗೆ ಗೊತ್ತಾಗ್ತಿರ್ಬೋದು. ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್. ಈ ರೀತಿ ಈ ಬ್ಯಾಕ್ ಪಾರ್ಟ್ ಇಲ್ಲಿ, ಈ ಫ್ರಂಟ್ ಪಾರ್ಟ್ ಇಲ್ಲಿ. ಈ ರೀತಿ ಸೆಟ್ ಮಾಡ್ಕೊಬೇಕು ನಾವು ಸ್ಲೀವನ್ನು. ಇದನ್ನು ಉಲ್ಟಾ ಇಡಬೇಕು ರೀ. ನಮ್ಮ ಬ್ಲೌಸು ಸೀರೆ ಇರಬೇಕು, ಬ್ಲೌಸು ಸ್ಲೀವ್ ಇರಬೇಕು. ನಾವೇನು ಸೆಂಟ್ರಲ್ಲಿ ಪಾಯಿಂಟ್ ಹಾಕ್ಕೊಂಡಿವಲ್ಲ, ಈ ಸೆಂಟ್ರ್ ಪಾಯಿಂಟ್ ನಮಗೆ ಈ ರೀತಿ ಕರೆಕ್ಟಾಗಿ ಈ ಪಾಯಿಂಟ್ ಸೇಮಾಗಿ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ನೀವೇನು ಮಾಡ್ಬೋದು, ಬಟ್ಟೆ ಸರಿದಾಡ್ತೈತಿ ಅಂತಂದ್ರೆ ಚಾನ್ಸ್ ಇರ್ತೈತೆ ರೀ, ಈ ಕಡೆ ಅಂತಂತೇಳಿ ಈ ರೀತಿ ನೀವು ಒಂದು ಗುಂಪಿನನ್ನು ಹಾಕ್ಕೊಂಬಿಡ್ರಿ. ಗುಂಪಿನ ಹಾಕ್ಕೊಳ್ಳೋದ್ರಿಂದ ನಿಮ್ಗೆ ಪರ್ಫೆಕ್ಟಾಗಿ ಬ್ಲೌಸ್ ಆಯ್ತು, ಸ್ಲೀವ್ ಆಯ್ತು. ಗುಂಪಿನ ಎಷ್ಟು ಯೂಸ್ ಆಗುತ್ತೆ ಅಂದ್ರೆ ರೀ, ಬ್ಲೌಸ್ ಹೊಲಿಯೋಕೆ ಮುಂದೆ ಭಾಳಷ್ಟು ಯೂಸ್ ಆಗ್ತೈತೆ ರೀ. ಅದಕ್ಕೆ ಗುಂಪಿನನ್ನು ನೀವು ಯೂಸ್ ಮಾಡಿರಿ, ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಈಗ ಸ್ಲೀವನ್ನು ಅಟ್ಯಾಚ್ ಮಾಡ್ತಾ ಹೋಗಿ. ಎಷ್ಟು ಇಲ್ಲಿ ನೀವೇನು ಬಟ್ಟೆ ಇಲ್ಲಿ ಹಾಕಿಬಿಟ್ಟಿರ್ತೀರಿ, ಇನ್ನು ಆ ಕಡೆ ಬಟ್ಟೆ ಈ ಕಡೆ ಹೋಗಲ್ಲ, ಈ ಕಡೆ ಬಟ್ಟೆ ಆ ಕಡೆ ಹೋಗಲ್ಲ. ಈ ರೀತಿ ಸ್ಲೀವನ್ನು ನಿಧಾನವಾಗಿ ಸ್ವಲ್ಪ ಅಟ್ಯಾಚ್ ಮಾಡ್ಕೋತಾ ಹೋಗ್ರಿ. ಯಾವುದೂ ಅದು ಮಾಡೋಕ್ಕೆ ಜಗ್ಗಕ್ಕೆ ಈ ರೀತಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಬಟ್ಟೆ ಸಿಕ್ಕೊಂಡಿರ್ತದೆ, ನನ್ನ ಜಗ್ಗಿದೆ. ಇಷ್ಟು ಏನು ಬಟ್ಟೆನ ಜಗ್ಬಾರ್ದು. ಇಷ್ಟು ಈ ರೀತಿ ಸ್ವಲ್ಪ ಟರ್ ಮಾಡ್ಕೋತ ಸ್ಟಿಚ್ ಮಾಡ್ಕೋತಾ ಬರ್ರಿ. ನೋಡಿರಿ, ಕರೆಕ್ಟಾಗಿ ನಮಗೆ ಸ್ಲೀವು ಸಿಗುತ್ತೆ. ಇದನ್ನು ಡಬಲ್ ಸ್ಟಿಚ್ ಹಾಕೋಬೇಕಾಗ್ತದೆ. ಈ ರೀತಿ ಸ್ಲೀವ್ ಅಟ್ಯಾಚ್ ಮಾಡೋದು ಆಯಿತು. ಇದೇ ರೀತಿಯೇ ಇನ್ನೊಂದು ಸೈಡ್ನು ಅಟ್ಯಾಚ್ ಮಾಡಿಕೊಂಡು ಬರೋಣ ಅಂತ. ಹೌದು, ನೋಡ್ತೀವಿ ನಾನು ಇಲ್ಲಿ ಹಿಡಿದನ್ನ ತೋರ್ಸಾಕತ್ತೆ ನಿಮ್ಗೆ ಯಾವ ರೀತಿ ಪರ್ಫೆಕ್ಟಾಗಿ ಹಿಡಿಬೇಕಂತೇಳಿ. ನಾವನ್ನೆಲ್ಲ ಸೆಟ್ಟಿಂಗ್ ಮಾಡ್ಕೊಂಡಿರ್ತೀವಿ ರೀ, ಯಾಕಂದರೆ ಬ್ಲೌಸ್ ಸ್ಲೀವ್ ಅಟ್ಯಾಚ್ ಮಾಡೋದು ಕೂತ್ಕೊಂಡು. ಅದಕ್ಕೆ ಈಗೇನು ಮಾಡಬೇಕು, ಕರೆಕ್ಟಾಗಿ ಎಡ್ಜಿಗೆ ಕುಡಿಸ್ಕೊಂಡು ಇಲ್ಲೊಂದು ಗುಂಪಿನನ್ನು ಹಾಕ್ಕೊಂಬಿಡ್ರಿ. ಎಡ್ಜಿಗೆ ಈ ರೀತಿ ಒಂದು ಎಡ್ಜಿಗೆ ಗುಂಪಿನ ಹಾಕೋರಿ. ಇಷ್ಟು ಈ ಸ್ಲೀವ್ ಕಡೆನೂ ಒಂದು ಎರಡೂ ಎಡ್ಜಸ್ಟನ್ನು ಕುಡಿಸ್ಕೊಂಡು ಇಲ್ಲಿ ಒಂದು ಗುಂಪಿನನ್ನು ಹಾಕ್ಕೊಂಬಿಡ್ರಿ. ಈ ರೀತಿ ಹಾಕ್ಕೊಂಡ್ರೆ ನಿಮಗೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗ್ತೈತೆ ಅಂತ ನಾನು ನಿಮ್ಗೆ ಹೇಳ್ಕೊಡತ್ತೀನಿ. ಬಿಗಿನರ್ಸ್ ಇದ್ರಂದರೆ ಇವೆಲ್ಲ ಟಿಪ್ಸ್ಗಳು ನಿಮ್ಗೆ ಭಾಳ ಯೂಸ್ ಆಗ್ತಾವೆ. ಅದಕ್ಕೆಲ್ಲನೂ ಫಾಲೋ ಮಾಡ್ಕೋತಾ ಬರ್ರಿ. ನೋಡಿರಿ, ನಾನಿಲ್ಲ 7.5 ಇಂಚಿಗೆ ಮಾರ್ಕ್ ಹಾಕಕತ್ತೀನಿ. ಅವ್ರದ್ದು 30 ಇಂಚು ಇದೆ ಸುತ್ತ ವೇಸ್ಟ್ ಐತಿ. ಹೀಗಾಗಿ ಅದನ್ನು ಒಂದು 4ನೇ ಒಂದು ಭಾಗ ಅಂದರೆ 7.5 ಇಂಚಿಗೆ ನಾನು ಇಲ್ಲೇ ಒಂದು ಮಾರ್ಕನ್ನು ಹಾಕಿದೆ. ಇದನ್ನು ಯಾವ ರೀತಿ ತೊಗೋಬೇಕು ಅಂತಂದ್ರೆ, ಅವ್ರದ್ದು ಏನು ಬ್ಲೌಸ್ ಇದೆಯಲ್ಲ ಅದನ್ನ ತೊಗೋರಿ. ಬ್ಲೌಸದ್ದು ಉಕ್ಸ್ ಪಟ್ಟಿ ಐತಲ್ಲ, ಉಕ್ಸ್ ಪಟ್ಟಿ ಕಡೆದ ತೊಗೋರಿ. ಉಕ್ಸ್ ಪಟ್ಟಿ ತೊಗೊಂಡು ಕರೆಕ್ಟಾಗಿ ಸೆಂಟ್ರದ ಪಾಯಿಂಟ್ ಏನಿರುತ್ತಲ್ಲ ಅಲ್ಲಿ ಫೋಲ್ಡ್ ಮಾಡ್ಕೊರಿ. ಅವರು ಕರೆಕ್ಟಾಗಿ ಸೆಂಟ್ರದೇ ಇರಬೇಕು ರೀ. ನೋಡಿರಿ, ಈ ರೀತಿ ಜಗ್ಗಿರಿ. ಈ ರೀತಿ ಇದನ್ನು ಈ ರೀತಿ ಜಗ್ಬೇಕು. ಇದನ್ನು ಕರೆಕ್ಟಾಗಿ ಸೆಂಟ್ರ್ ಇರಬೇಕು, ಇದು ಸೆಂಟ್ರ್ ಇರಬೇಕು. ಇದನ್ನು ಈ ರೀತಿ ಹಿಡ್ಕೋಬೇಕು. ಹಿಡ್ಕೊಂಡು ಈ ರೀತಿ ಒಂದು ಮಾರ್ಕನ್ನು ಹಾಕಿ
ಓಕೆ. ಇಲ್ಲ ನಿಮಗೆ ಇದು ಟಫ್ ಅನ್ಸಾತಿದ್ರೆ ಇನ್ನೊಂದು ಮೆಥಡ್ ಹೇಳ್ತೀನಿ ರೀ. ಇದನ್ನು ಈ ಪಟ್ಟಿ ಇದನ್ನು ಇಟ್ಕೊಂಡು ಈ ರೀತಿ ಹಾಕೋರಿ, ಈ ರೀತಿ ಹಿಡ್ಕೊಳ್ಳಿ. ಸ್ಟ್ರೇಟ್ ಮಾಡ್ಕೊಂಡು ಹಿಡಿಬೇಕು. ಎಲ್ಲಿಗೆ ಬಂದ್ರಿ? 8 ಇಂಚಿಗೆ ಬಂದೈತಿ. ಇಲ್ಲಿ ಐತ್ರಿ ಅವ್ರದ್ದು ಫಿಟ್ಟಿಂಗ್ 8 ಇಂಚಿಗೆ ಬಂತು. ಇಲ್ಲಿನೂ ಸಹ ನೀವೇನು ಮಾಡಿರಿ, ಇದನ್ನು ಈ ರೀತಿ ಹಿಡ್ಕೊಂಡು ಈ ರೀತಿ ಎರಡೂ ಹಿಡ್ಕೋಬೇಕು. ಹಿಡ್ಕೊಂಡು 8 ಇಂಚಿಗೆ ಈ ರೀತಿ ಮಾರ್ಕ್ ಹಾಕಿದರೆ ಇದೂ ಸೇಮ್ ಬರ್ತೈತಿ. ನಿಮಗೆ ಹೆಂಗೆ ಕಂಫರ್ಟ್ ಅನ್ನಿಸ್ತೈತಿ ಆ ಟೈಪ್ ಮಾಡಿ. ನೋಡಿರಿ ಅವ್ರದ್ದು ಸ್ಲೀವ್ ಫಿಟ್ಟಿಂಗ್ ಎಷ್ಟೈತೆ ಅಂತಂದ್ರೆ 5.5 ಇಂಚಿಗೆ ಐತಿ. ನಾನು ಸಹ 5.5 ಇಂಚಿಗೆ ಮಾರ್ಕನ್ನು ಹಾಕ್ತೀನಿ. ಇವು 3 ಪಾಯಿಂಟ್ಸನ್ನು ಏನು ಮಾಡಬೇಕು, ಸ್ಟಿಚ್ ಹೋಗ್ತಾ ಬರಬೇಕು. ಈ ರೀತಿ ಇಲ್ಲೇನು ಮಾಡಬೇಕು, ಸ್ವಲ್ಪ ಈ ರೀತಿ ಒಳಗಡೆ ಬಂದು ಆಮೇಲೆ ಈ ರೀತಿ ಸ್ವಲ್ಪ ಟರ್ನ್ ಮಾಡಿದ್ರೆ ಅಂದರೆ ನಿಮ್ಮದು ಬ್ಲೌಸ್ ಸ್ಲೀವ್ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಕುಂದಿರುತ್ತೆ. ಅದಕ್ಕೆ ನಿಮಗೆ ಆ ರೀತಿ ಹೇಳಿದೆ ನಾನು. ಅಂದರೆ ನಿಮಗೆ ಕರೆಕ್ಟಾಗಿ ನಿಮ್ಮ ಸ್ಲೀವ್ ಶೇಪ್ ಏನಿದೆಯಲ್ಲ ಅದೇ ರೀತಿನೇ ಫಿಟ್ ಆಗ್ತೈತಿ. ಅದಕ್ಕೆ ಆ ರೀತಿ ಫಾಲೋ ಮಾಡಿರಿ. ಇಲ್ಲಿ ಹೇಳ್ತೀನಿ ನೋಡಿರಿ ನಾನು. ಈ ರೀತಿ ಕರೆಕ್ಟಾಗಿ ತೊಗೊಂಡು ಬರಬೇಕು. ಈ ಕಡೆ ಸ್ವಲ್ಪ ಒಳಗಡೆ ಬಂದು ಮತ್ತೆ ಸ್ವಲ್ಪ ಹೊರಗಡೆ ಬಂದಾಗ ನಿಮ್ಮದು ಸ್ಲೀವ್ ಏನು ಶೇಪ್ ಇರುತ್ತಲ್ಲ ಅದೇ ರೀತಿನ ಹೊಂದಿರುತ್ತೆ. ನೋಡಿರಿ ಬಟ್ಟೆ ಕರೆಕ್ಟಾಗಿ ಸಿಕ್ತು. 2 ಇಂಚ್ ನಾನು ಆ್ಯಕ್ಚುಲಿ ನಿಮ್ಮ ಕಟಿಂಗ್ ವಿಡಿಯೋ ನೋಡಿದ್ರೆ ಅಂದರೆ ಅಲ್ಲಿ ನಾನು 1.5 ಇಂಚ್ ಬೇರೆ ಹಾಕಿದ್ದೆ. ಬಟ್ ಇಲ್ಲಿ ನಮಗೆ 2 ಇಂಚ್ವರೆಗೂ ಬಟ್ಟೆ ಸಿಕ್ತು. ಅಂದರೆ ನಾವು ಬಟ್ಟೆನೆಲ್ಲ ಎಕ್ಸ್ಟೆಂಡ್ ಮಾಡ್ಕೋತೀವಲ್ರಿ, ಹಿಂಗಾಗಿ ನಮಗೆ ಸಿಗುತ್ತೆ ಬಟ್ಟೆ. ನೋಡಿರಿ ಈ ರೀತಿ ನಮಗೆ ಬಟ್ಟೆ ಸಿಕ್ತು. ಸ್ಟಿಚ್ ನೋಡಿರಿ ಸ್ಲೀವ್ ಇದು ಫಿಟ್ಟಿಂಗ್ ಲೈನು ನಿಮಗೆ ಸ್ಟ್ರೇಟಾಗಿ ರೆಡಿ ಆಗೈತಿ. ಇದೇ ರೀತಿನ 4 ಸ್ಟಿಚ್ಚನ್ನು ಹಾಕ್ಕೊಂಡು ನೀವು ರೀತಿ ಎಡ್ಜಿಗೆ ಒಂದು ಸ್ಟಿಚ್ ಹಾಕಿದ್ರೆ ಈ ರೀತಿ ಬಂದ ನಿಮಗೆ ಇದನ್ನು ಹೆಚ್ಚಿಗಿತ್ತಪ್ಪ ಅಂದರೆ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ನಿಮಗೆ ಬಟ್ಟೆ ಹೊರಗೆ ಬರೋಂಗಿಲ್ಲ. ಬಟ್ಟೆ ಇಲ್ಲ ಲೇಯರ್ ಮಾಡಿದಾಗ ಬಟ್ಟೆ ಹೊರಗೆ ಬರ್ತೈತಿ. ಈ ರೀತಿ ನೀವು ಈ ರೀತಿ ನಿಮಗೆ ಬ್ಲೌಸ್ ರೆಡಿ ಆಯಿತು. ನೋಡಿ ಕರೆಕ್ಟಾಗಿ ನಿಮಗೆ ಸಿಕ್ತಲ್ಲ. ಈಗ ಇನ್ನೊಂದು ಸ್ಟಿಚನ್ನು ನೋಡಿ ಫ್ರೆಂಡ್ಸ್, ಬ್ಲೌಸ್ ಫಿಟ್ಟಿಂಗೂ ಆಯಿತು, ಫೈನಲ್ ಫಿನಿಶಿಂಗು ಆಯಿತು, ಎಲ್ಲ ಆಯಿತು. ನೋಡಿರಿ ಫ್ರೆಂಡ್ಸ್, ಅಷ್ಟು ಈಸಿಯಾಗಿ ನಾವು ಸ್ಟಿಚ್ಚನ್ನು ಮಾಡ್ಬೋದು. ಅವರು ನೆಕ್ಕು ಫ್ರಂಟು ಬ್ಯಾಕ್ ಬ್ರಾಡ್ ಇರೋ ಸಲುವಾಗಿ ಇಷ್ಟು ಎಲ್ಲನೂ ನಾನು ಅದೇ ರೀತಿಯ ಮೆಜರ್ಮೆಂಟ ತೊಗೊಂಡು ಇಟ್ಟೀನಿ. ನೋಡಿರಿ ನಾವು ಫಿಟ್ಟಿಂಗ್ ಹಿಡಿದಿದ್ದು ನಿಮ್ಗೆ ಇದನ್ನು ತೋರಿಸ್ತೀನಿ ನಾನು. ಇವ್ರದ್ದು ಇದು ಕರೆಕ್ಟ್ ಬಂದೈತೆ ಇಲ್ಲೋ, ಇದು ಸುತ್ತಳತೆ ಕರೆಕ್ಟ್ ಐತಿಲ್ಲೋ ಒಂದು ಸಲ ಚೆಕ್ ಮಾಡೋಣ ಅಂತ. ನಾನು ಇದರ ಅಳತೆ ಇಟ್ಟಿನಲ್ಲ ರೀ, ನಿಮಗೆ ಫಿಟ್ಟಿಂಗ್ ಮಾಡೋದು ನೋಡಿರಲ್ಲ, ಇದ್ರದ್ದು ತೊಗೊಂಡಿನಿ ರೀ ನಾನು. ಈಗ ನಾ ಅವ್ರದ್ದು ಇದೇ ಸುತ್ತಳತೆ ಎಷ್ಟೈತಿ ನೋಡೋಣ ಅಂತ. ಇದು ಇದ್ರ ಪಟ್ಟಿ ಐತಿ, ರಿಂಗ್ ಪಟ್ಟಿ ಕಡೆಯಿಂದ ನೋಡೋಣ ಅಂತ. ರಿಂಗ್ ಪಟ್ಟಿ ಜೋಡಿಸ್ಕೊರಿ. ಈ ರೀತಿಯಾಗಿ ಅವ್ರದ್ದು ಆರ್ಮೋಲ್ ತೆಳಗನ ನಮ್ಮದು ಆರ್ಮೋಲ್ ತೆಳಗೆ ತೊಗೊಂಡು ಕರೆಕ್ಟಾಗಿ ನೋಡಿರಿ ಎಷ್ಟು ಕರೆಕ್ಟಾಗಿ ಒಂದೈತನ. ಯಾವ ಜಗ್ಗಿದ್ರೆ ಹಿಂಗಾಗತ್ತೆ ಬಿಟ್ಟೇನು ರೀ, ಕರೆಕ್ಟಾಗಿ ಬಟ್ಟೆ ಯಾವ ಕಡೆನೂ ಹೋಗ್ಲಾರ್ದಂಗೆ ಕರೆಕ್ಟಾಗಿ ಐತಿ. ಈ ಕಡೆದು ಸಹ ನಿಮ್ಗೆ ಏನಕ್ಕೆ ತೋರಿಸ್ತೀನಿ ನೋಡಿರಿ ನಾನು. ಈ ಕಡೆದೂ ಈ ರೀತಿ ಕರೆಕ್ಟಾಗಿ ಅವ್ರ ಬ್ಲೌಸಿನ ಪಾಯಿಂಟ್ ನಮ್ಮ ಬ್ಲೌಸಿನ ಪಾಯಿಂಟ್ ಕರೆಕ್ಟಾಗಿ ಹೇಳೋದು ನೋಡಿದ್ರಿಂದ ನಿಮಗೆ ನೋಡಿರಿ ಇಲ್ಲಿ ಎಷ್ಟು ಕರೆಕ್ಟಾಗಿ ಬಂದೈತಿ. ಎರಡೂ ಜಗ್ಗಿನ್ರಿ ನೋಡಿರಿ ಹೌದ್ರಿ. ಅದಕ್ಕೆ ಈ ರೀತಿ ಮಾಡಿ ನಾನು ಮಾಡೀನಿ. ನೋಡಿರಿ ನಿಮಗೆ ಹೆಂಗೆ ಅನಿಸ್ತೈತಿ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗೆ. ಏನಾದರೂ ತಿಳಿಲಿಲ್ಲ ಅಂದ್ರೆ ನಂಗೆ ಕಮೆಂಟ್ ಮುಖಾಂತರ ಕೇಳ್ರಿ, ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಪ್ಲೀಸ್. ನೋಡಿರಿ ಬ್ಲೌಸ್ ಫೈನಲಾಗಿ ಈ ರೀತಿ ರೆಡಿ ಆಯಿತು. ನಮ್ಮ ಸ್ಲೀವ್ ಕೂಡ ಅಷ್ಟು ನೀಟಾಗಿ ಬಂದೈತೆ ರೀ. ಫಿಟ್ಟಿಂಗೂ ಕೂಡ ನೀಟಾಗಿ ಬರುತ್ತೆ. ಈ ರೀತಿ ನೋಡಿರಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್.